ನೆರೆದ ಎಲ್ಲ ಅತಿಥಿ ಅಭ್ಯಾಗತರಿಗೂ ಹಾಗೂ ಯಕ್ಷ ಕಲಾಭಿಮಾನಿಗಳಿಗೂ ಶುಭ ಮಧ್ಯಾಹ್ನ. ಇಂದು ನಮ್ಮೊಂದಿಗೆ ಉದ್ಘಾಟಕರಾಗಿ ಶ್ರೀ ಸೂರ್ಯನಾರಾಯಣ್ ರಾವ್ ಪಣಂಬೂರು, ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ರಾವ್, ಗೌರವಾರ್ಪಣೆಗೊಳ್ಳಲಿರುವ ಹಿರಿಯ ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿ ಶ್ರೀ ವಿಟ್ಲ ಶಂಭು ಶರ್ಮಾ ಹಾಗೂ ಅಭಿನಂದನಾ ಭಾಷಣವನ್ನು ಮಾಡಲಿರುವ ಮಾಣಿ ಮೋಹನ್ ಪೈ ಇವರನ್ನು ಯುವ ವೇದಿಕೆಯ ಅಧ್ಯಕ್ಷರಾಗಿರುವ ಸುರೇಶ್ ರಾವ್ ಹಾಗೂ ಕಾರ್ಯದರ್ಶಿಗಳಾಗಿರುವ ಪ್ರವೀಣ್ ರಾವ್ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಪ್ರಾರಂಭದ ಮೊದಲು ನಿನ್ನೆ ನಮ್ಮನ್ನಗಲಿದ ಯಕ್ಷಗಾನದ ಪ್ರಸಿದ್ಧ ಸ್ತ್ರೀವೇಷಧಾರಿ ಪಾತಾಳ ವೆಂಕಟರಮಣ ಭಟ್ರ ನಿಧನದ ಸಲುವಾಗಿ 1 ನಿಮಿಷದ ಶೋಕಾಚರಣೆ. ಎಲ್ಲರೂ ಎದ್ದು ನಿಂತು 1 ನಿಮಿಷದ ಮೌನಾಚರಣೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಇವರು ನಮ್ಮನ್ನಗಲಿದ್ದಾರೆ. ಇವರಿಗೂ ತಮ್ಮ ಮೌನಾಚರಣೆಯಲ್ಲಿ ಅಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಮೊದಲಿಗೆ ಮಹಾಗಣಪತಿಯನ್ನು ಮನದಲ್ಲಿ ನೆನೆಯುತ್ತಾ ಇಂದಿನ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡುತ್ತಿದ್ದೇನೆ. ಇಂದು ನಮ್ಮೊಂದಿಗೆ ಉದ್ಘಾಟಕರಾಗಿ ಶ್ರೀ ಸೂರ್ಯನಾರಾಯಣ್ ರಾವ್ ಪಣಂಬೂರು ಇವರು ನಮ್ಮೊಂದಿಗಿದ್ದಾರೆ. ಮೂಲತಃ ಪಣಂಬೂರಿನವರಾದ ಇವರು ದಿವಂಗತ ಶ್ರೀ ವೆಂಕಟರಾಮನ್ ಪಣಂಬೂರು ಮತ್ತು ಶ್ರೀಮತಿ ಪದ್ಮಾವತಿ ಇವರ ಪುತ್ರ. ಪದವಿ ಪಡೆದ ನಂತರ ಇವರು ವಿದೇಶದಲ್ಲಿ ತಮ್ಮ ವೃತ್ತಿಯ ಜೀವನವನ್ನು ಪ್ರಾರಂಭಿಸಿದರು. 3.5 ವರ್ಷಗಳ ಕಾಲ ಲಿಬಿಯಾದಲ್ಲಿ ಕಳೆದರು. ನಂತರ ಅವರು ದೆಹಲಿಗೆ ತೆರಳಿ ಅಲ್ಲೇ ಪ್ರತಿಷ್ಠಿತ ನಾಗರಿಕ ಸಲಹಾ ಸಂಸ್ಥೆಯಲ್ಲಿ ಅಕೌಂಟ್ಸ್ ಕಮ್ ಆಡಳಿತ ವ್ಯವಸ್ಥಾಪಕರಾಗಿ 8.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಅಂತಿಮವಾಗಿ ಇವರು ತಮ್ಮ ಹುಟ್ಟೂರು ಮಂಗಳೂರಿಗೆ ಮರಳಿ ಮಂಗಳೂರು ರೆಫಿನರಿ ಮತ್ತು ಪೆಟ್ರೋಕೆಮಿಕಲ್ ಲಿಮಿಟೆಡ್ ಇಲ್ಲಿ 24 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ಮತ್ತು 2018ರಲ್ಲಿ ಹಣಕಾಸು ವ್ಯವಸ್ಥಾಪಕರಾಗಿ ನಿವೃತ್ತರಾದರು. ಇದಲ್ಲದೆ ಇವರು ಬ್ರಾಹ್ಮಣ ಸಮುದಾಯದ 28 ಮನೆತನಗಳ 3 ಶತಮಾನಗಳ ವಂಶಾವಳಿಯ ಸಂಪಾದಕರೂ ಆಗಿದ್ದಾರೆ. ಬ್ರಾಹ್ಮಣ ಯುವ ಬಳಗ ಕಾಟಿಪಳ್ಳ ಇದರ ಸಕ್ರಿಯ ಸದಸ್ಯರಾಗಿ ಸಂಘ ನಡೆಸುತ್ತಿದ್ದ ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಯುವ ವೇದಿಕೆ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ತನು ಮನ ಧನದಿಂದ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಇವರನ್ನು ಬಿ ಸತೀಶ್ ರಾವ್ ರವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ರಾವ್ ಇವರು ನಮ್ಮೊಂದಿಗಿರುವರು. ಇವರು ಅಧ್ಯಾಪಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದವರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸುಮಾರು 29 ವರ್ಷಗಳ ಕಾಲ ಹಿರಿಯ ಸಹಾಯಕಿಯಾಗಿ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದರು. ನಿವೃತ್ತಿಯ ಬಳಿಕ ತಮ್ಮ ಪ್ರವೃತ್ತಿಯಾದಂತಹ ಭಜನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶ್ರೀಕೃಷ್ಣ ಭಜನಾ ಮಂಡಳಿ, ಮಣ್ಣಗುಡ್ಡೆ ಗುರ್ಜಿ ಸೇವಾ ಸಮಿತಿ ಮುಂತಾದ ವಿವಿಧ ಸಂಘಟನೆಗಳಲ್ಲಿ ಭಜನಾ ಕೈಕರ್ಯವನ್ನು ಮಾಡಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ವಿವಿಧ ಕಡೆಗಳಲ್ಲಿ ಭಜನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದಲ್ಲದೆ ಯುವ ವೇದಿಕೆಯು ಆರಂಭವಾಗುವ ಮೊದಲು ಇಲ್ಲಿನ ಯುವಕರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದರು. ಈ ಆಷಾಢ ಶ್ರಾವ್ಯ ಕಾರ್ಯಕ್ರಮದ ಪ್ರಾರಂಭದಿಂದಲೂ ಪ್ರಾಯೋಜಕತ್ವ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಆಷಾಢ ಶ್ರಾವ್ಯ ತಾಳಮದ್ದಲೆಗೆ ಆರಂಭದಿಂದಲೂ ಪ್ರೇಕ್ಷಕರಾಗಿ ಬಂದು ಅದರಿಂದ ಪ್ರೇರೇಪಿತರಾಗಿ ಸುರತ್ಕಲ್ ವಾಸುದೇವರಾವ್ ರವರಲ್ಲಿ ತಾಳಮದ್ದಲೆಯನ್ನು ಅಭ್ಯಸಿಸಿ ಬ್ರಾಹ್ಮರಿ ಯಕ್ಷಗಾನ ತಾಳಮದ್ದಲೆ ತಂಡದಲ್ಲಿ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದವರಾಗಿರುತ್ತಾರೆ. ಅದಲ್ಲದೆ ಗಮಕ ಕಲಾ ಪರಿಷತ್ತಿನ ಗಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಗಮಕವನ್ನು ತನ್ನ ಹವ್ಯಾಸವಾಗಿ ವಿವಿಧ ಕಡೆಗಳಲ್ಲಿ ಪ್ರದರ್ಶನವನ್ನು ನೀಡಿದವರಾಗಿರುತ್ತಾರೆ. ಇವರನ್ನು ಶ್ರೀಮತಿ ರೋಹಿಣಿ ವಾಸುದೇವ್ ಇವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಇಂದು ಗೌರವಾರ್ಪಣೆಗೊಳ್ಳಲಿರುವವರು ಶ್ರೀ ವಿಟ್ಲ ಶಂಭು ಶರ್ಮ. ಇವರು ಪ್ರಸಿದ್ಧ ಹಿರಿಯ ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿ. ಇವರು ನಮ್ಮ ಯುವ ವೇದಿಕೆಯ ಮೊದಲ ತಾಳಮದ್ದಲೆ ಕೃಷ್ಣ ಸಂಧಾನ ಇದರಲ್ಲಿ ಭೀಮನ ಪಾತ್ರವನ್ನು ನಿರ್ವಹಿಸಿದವರಾಗಿರುತ್ತಾರೆ. ಅಲ್ಲದೆ ವೀರಮಣಿ ಕಾಳಗದಲ್ಲಿ ಶತ್ರುಘ್ನನ ಪಾತ್ರ, ಇಂದ್ರನಂದನ ವಾನರೇಂದ್ರ ಇದರಲ್ಲಿ ಶ್ರೀರಾಮನ ಪಾತ್ರವನ್ನು ನಿರ್ವಹಿಸಿದವರಾಗಿರುತ್ತಾರೆ. ಇವರನ್ನು ವಿಘ್ನೇಶ್ ನಾವಡ ಇವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿಟ್ಲ ಶಂಭು ಶರ್ಮ ಇವರಿಗೆ ಅಭಿನಂದನಾ ಭಾಷಣ ಮಾಡಲಿಕ್ಕಿರುವಂತಹ ಮಾಣಿಯಲ್ಲಿ ಸುಮಾರು 41 ವರ್ಷಗಳಿಂದ ಯಕ್ಷಗಾನ ತಾಳಮದ್ದಲೆಯನ್ನು ನಡೆಸಿಕೊಂಡು ಬರುತ್ತಿರುವಂತಹ ಮಾಣಿ ಮೋಹನ್ ಪೈಗಳು. ಇವರು ನಮ್ಮ ಯುವ ವೇದಿಕೆಯ ತಾಳಮದ್ದಲೆಗೆ ಆರಂಭದಿಂದಲೂ ಪ್ರೇಕ್ಷಕರಾಗಿ ಬಂದು ನಮ್ಮ ಯಕ್ಷಗಾನ ತಾಳಮದ್ದಲೆಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಇವರನ್ನು ಸುಧೀಂದ್ರ ರಾವ್ರವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ವ್ಯಾಪ್ತಿಯಲ್ಲಿನ ದ್ರಾವಿಡ ಬ್ರಾಹ್ಮಣ ಸಮುದಾಯದ ಎಲ್ಲ ಪಂಗಡಗಳನ್ನು ಒಂದುಗೂಡಿಸಿ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ಒಂದೇ ವೇದಿಕೆಯಲ್ಲಿ ಸೇರಿಸಿಕೊಂಡು ಸತತ 35 ವರ್ಷಗಳಿಂದ ಸಮಾಜ ಬಾಂಧವರಿಗಾಗಿ ಧಾರ್ಮಿಕ, ಸಾಮಾಜಿಕ, ಆರೋಗ್ಯ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಪ್ರಾಯಶಃ ಏಕೈಕ ಸಂಸ್ಥೆ ನಮ್ಮ ಯುವ ವೇದಿಕೆ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇವೆ. ನಮ್ಮ ಸಂಸ್ಥೆಯ ವತಿಯಿಂದ ಸಾಂಸ್ಕೃತಿಕ ಸ್ಪರ್ಧೆಗಳು, ಪ್ರತಿಭಾ ಪುರಸ್ಕಾರ, ವಿದ್ಯಾನಿಧಿ ವಿತರಣೆ, ಆರೋಗ್ಯ ನಿಧಿ ವಿತರಣೆ, ಬುಕ್ ಬ್ಯಾಂಕ್, ವೈದ್ಯಕೀಯ ಶಿಬಿರ, ಯೋಗ ತರಬೇತಿ ಶಿಬಿರ, ಗಾಳಿಪಟ ತಯಾರಿ ಪ್ರಾತ್ಯಕ್ಷಿಕೆ, ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಹಿಂದೆ 1960ರಿಂದ 1978ರವರೆಗೂ ಆಷಾಢ ಮಾಸದಲ್ಲಿ ನಮ್ಮ ಗ್ರಾಮದ ನಾಜರ್ ಮನೆಯಲ್ಲಿ ಗ್ರಾಮ ಸಂಘದ ವತಿಯಿಂದ ಗಮಕ, ಹರಿಕತೆ, ಪ್ರವಚನಗಳು ಜರುಗುತ್ತಿದ್ದವು. ಅದರ ಪ್ರಭಾವದಿಂದ ನಮ್ಮ ಯುವ ವೇದಿಕೆಯ ವತಿಯಿಂದ 1994ರಲ್ಲಿ ಆಷಾಢ ಶ್ರಾವ್ಯ ಕಾರ್ಯಕ್ರಮಗಳು ಗೋಕುಲದಲ್ಲಿ ಆರಂಭವಾಯಿತು. 2006ರವರೆಗೆ ಪ್ರವಚನ, ಭಾಗವತ ಸಪ್ತಾಹ, ಗಮಕ, ಹರಿಕತೆ ಮೊದಲಾದ ಕಾರ್ಯಕ್ರಮಗಳು ಜರುಗುತ್ತಿದ್ದವು. 2007ರಲ್ಲಿ ಸುರತ್ಕಲ್ ನಾಗೇಂದ್ರ ರಾಯರ ಆಗ್ರಹ ಅಪೇಕ್ಷೆಯ ಮೇರೆಗೆ ಯಕ್ಷಗಾನ ತಾಳಮದ್ದಲೆಯನ್ನು ನಡೆಸುವ ತೀರ್ಮಾನವಾಗಿ ದಿವಂಗತ ಹರಿಕೃಷ್ಣ ಐತಾಳರ ನೇತೃತ್ವದಲ್ಲಿ ಗಣೇಶ್ಪುರ ಗಿರೀಶ್ ನಾವಡರ ಸಂಯೋಜಕತ್ವದಲ್ಲಿ 2007ರಿಂದ ಉಭಯ ತಿಟ್ಟಿನ 3 ತಲೆಮಾರಿನ ಅಗ್ರಶ್ರೇಣಿಯ ಕಲಾವಿದರ ಭಾಗವಹಿಸುವಿಕೆಯಲ್ಲಿ 17 ತಾಳಮದ್ದಲೆಗಳು ಜರುಗಿವೆ. ನಮ್ಮ ವೇದಿಕೆಯಲ್ಲಿ ಹಿರಿಯ ಕಲಾವಿದರನ್ನು ಗೌರವಿಸುವ ಸತ್ಸಂಪ್ರದಾಯವನ್ನು 2012ರಿಂದ ನಡೆಸಿಕೊಂಡು ಬಂದಿದ್ದೇವೆ. 2018ರಿಂದ ದಿವಂಗತ ಪಳನೀರು ಹರಿಕೃಷ್ಣ ಐತಾಳರ ಸ್ಮರಣಾರ್ಥ ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ನಮ್ಮ ವೇದಿಕೆಯಿಂದ ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ, ವಿದ್ಯಾ ವಾಚಸ್ಪತಿ ಮೇಲುಕೋಟೆ ಉಮಾಕಾಂತ ಭಟ್, ಡಾಕ್ಟರ್ ಕೊಳ್ಳೂರು ರಾಮಚಂದ್ರ ರಾವ್, ದಿವಂಗತ ಬಲಿಪ ನಾರಾಯಣ ಭಾಗವತರು, ಹಿರಣ್ಯ ವೆಂಕಟೇಶ್ವರ ಭಟ್, ಸತ್ಯನಾರಾಯಣ ಪುಣಿಚಿತ್ತಾಯರು, ರಾಧಾಕೃಷ್ಣ ಕಲ್ಚಾರ್, ಜಬ್ಬಾರ್ ಸಮೋ ಸಂಪಾಜೆ, DS ಶ್ರೀಧರ್, ಪುತ್ತಿಗೆ ರಘುರಾಮ ಹೊಳ್ಳರು ಮತ್ತು ಸುರಿಕುಮೇರಿ ಗೋವಿಂದ ಭಟ್ ಗೌರವಾರ್ಪಣೆಗೊಂಡಿದ್ದಾರೆ. 2007ರಿಂದ ನಡೆದುಕೊಂಡು ಬಂದಂತಹ ಎಲ್ಲ ತಾಳಮದ್ದಲೆ ಕಾರ್ಯಕ್ರಮವನ್ನು ಯುವ ವೇದಿಕೆ ಮಂಗಳೂರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಲಾಗುತ್ತಿದೆ. ಸರಿಸುಮಾರು 9,000ಕ್ಕಿಂತ ಅಧಿಕ ಸಬ್ಸ್ಕ್ರೈಬರ್ಸ್ಗಳನ್ನು ಒಳಗೊಂಡಿರುವ ಈ ಚಾನೆಲ್ನಲ್ಲಿ ಹಾಕಿದಂತಹ ಎಲ್ಲ ತಾಳಮದ್ದಲೆ ಕಾರ್ಯಕ್ರಮಗಳು ಜಗತ್ತಿನಾದ್ಯಂತ 23 ಲಕ್ಷಕ್ಕಿಂತ ಅಧಿಕ ವೀಕ್ಷಣೆಗೆ ಒಳಗಾಗಿರುವುದು ಹೆಮ್ಮೆಯ ಸಂಗತಿ. ಯುವ ವೇದಿಕೆಯ ಈ ಕಾರ್ಯಕ್ರಮವು ದಾಖಲೀಕರಣವಾಗಬೇಕೆಂದು ಮೊದಲಿನಿಂದಲೂ ಆಗ್ರಹಿಸಿ ನಡೆಸಿಕೊಟ್ಟ ದಿವಂಗತ ಹರಿಕೃಷ್ಣ ಐತಾಳರನ್ನು ಇಂದು ನಾವು ಸ್ಮರಿಸುತ್ತೇವೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿ ನಮೋಸ್ತುತೆ ಎನ್ನುತ್ತಾ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ.
ಧನ್ಯವಾದಗಳು. ಇಂದು ಮುಖ್ಯ ಅತಿಥಿಯಾಗಿರುವ ಶ್ರೀಮತಿ ವೀಣಾ ಕೃಷ್ಣಮೂರ್ತಿರಾವ್ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂದು ಇಲ್ಲಿ ನೆಲೆಯಾಗಿರುವ ವೇಣುಗೋಪಾಲ ಕೃಷ್ಣದೇವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಆಸೀನರಾಗಿರುವ ಎಲ್ಲ ಯಕ್ಷಗಾನ ಕಲಾವಿದರೇ, ಕಲಾ ಆಸಕ್ತರೇ ಹಾಗೂ ಯುವ ವೇದಿಕೆಯ ಸದಸ್ಯರೇ ಹಾಗೂ ಕಾರ್ಯಕಾರಿ ಸಮಿತಿಯವರೇ ಹಾಗೂ ಬಂದಂಥ ಎಲ್ಲ ಮಹಿಳೆಯರೇ, ಮಹನೀಯರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ನಾನು ಸ್ವತಃ ಈ ಯುವ ವೇದಿಕೆಯ ಸದಸ್ಯೆಯಾಗಿ ಪ್ರಾರಂಭದಿಂದಲೂ ಇವರ ಕಾರ್ಯಕ್ರಮದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಆ ಸಮಯದಲ್ಲಿ ಮಾಡಿದಂಥ ನಾನು ಒಂದು ಸ್ಕಿಟ್ಟು, ಕುಕಿಂಗ್ ಕಾಂಪಿಟೇಷನ್ ಹಾಗೆ ಹಲವಾರು ನೆನಪುಗಳು ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು. ಆದರೆ ಕೇವಲ ವಿದ್ಯೆಯನ್ನು ಕಲಿತದ್ದು ಅಲ್ಪ ಕಾಲದವರೆಗೆ ಮಾತ್ರ. ಆದರೆ ಅದರೊಟ್ಟಿಗೆ ನಾವು ಹವ್ಯಾಸವನ್ನು ಆಗಿ ತೆಗೆದುಕೊಂಡರೆ ಅದರಲ್ಲೇ ಸಿಗುವ ಸಂತೋಷ ನಮ್ಮ ಜೀವನದ ಬಲು ದೊಡ್ಡ ಸಂತೋಷವಾಗಲು ಸಾಧ್ಯವಿದೆ. ಅದು ನಮ್ಮ ವಿದ್ಯೆಯೊಂದಿಗೆ ಈ ಹವ್ಯಾಸ ಸೇರಿದರೆ ಅದೊಂದು ಸ್ವರ್ಗವೇ ಆಗಬಹುದು. ಈ ನಿಟ್ಟಿನಲ್ಲಿ ನಮ್ಮ ಯುವ ವೇದಿಕರು ಅಂದಿನಿಂದಲೇ ಈ ಹವ್ಯಾಸವನ್ನೇ ದೊಡ್ಡ ಸ್ಪರ್ಧೆಯನ್ನಾಗಿ ಮಾಡಿ ಬಹಳ ಆಸಕ್ತಿಯಿಂದ ಕಾರ್ಯಕ್ರಮ ನಡೆಸಿದ್ದಾರೆ. ಆಗಿನ ನೃತ್ಯ ಸ್ಪರ್ಧೆ ಅಂದರೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾದರೆ ರಾತ್ರಿ 2 ಗಂಟೆ 1 ಗಂಟೆವರೆಗೆ ನಡೆಯುತ್ತಿತ್ತಂದರೆ ಅದರದ್ದು ಏನು ಸ್ವಾರಸ್ಯ ಇರಬಹುದು ನೀವು ಆಲೋಚನೆ ಮಾಡಿ. ಎಷ್ಟು ಅದಕ್ಕೆ ಡಿಮಾಂಡ್ ಇತ್ತು ಆಲೋಚನೆ ಮಾಡಿ. ಅದರಲ್ಲಿ ಪ್ರಶಸ್ತಿ ಪಡೆದವರು ಈಗ ದೊಡ್ಡ ದೊಡ್ಡ ಆರ್ಟಿಸ್ಟ್ ಆಗಿ ಹೋಗಿ ಇಲ್ಲಿ ಮಂಗಳೂರಲ್ಲಿ ಕಾಣ್ತಾ ಇದ್ದೇವೆ. ಆ ಪ್ರಶಸ್ತಿ ಕೆಲವರು ಅದರ ನೆನಪುಗಳನ್ನು ಇನ್ನೂ ಮೆಲುಕು ಹಾಕುವುದನ್ನು ಕೂಡ ನಾನು ಕೇಳಿರುತ್ತೇನೆ. ಅಷ್ಟು ಆನಂದ ಇತ್ತು. ಆದರೆ ಅವರು ಆಡು ತಿನ್ನದ ಸೊಪ್ಪಿಲ್ಲ ಎಂಬ ಗಾದೆ ಇದೆ. ಅದರಂತೆ ಈ ಯುವ ವೇದಿಕೆಯವರು ಕೈ ಹಾಕದ ಕೆಲಸವಿಲ್ಲ. ಒಂದು ಸ್ನೇಹ ಮಿಲನ ಕಾರ್ಯಕ್ರಮ ಮಾಡಿದ್ದರು. ಅದರಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರಿಗೆ ಕೂಡ ಎಲ್ಲ ಥರದ ಬೇರೆ 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 ಕಾರ್ಯಕ್ರಮ ಇತ್ತು. ಬೆಳಗಿನ ಸಾಯಂಕಾಲದ ನಾವು ಇಸ್ಪೀಟ್ ಆಡಿದ್ದೇವೆ, ಚೆನ್ನೆಮಣೆ ಆಟ ಆಡಿದ್ದೇವೆ. ಏನು ಅದರದ್ದು ಗೌಜಿ ಈಗಲೂ ನೆನಪಾಗುತ್ತಾ ಇದೆ. ಆಷಾಢ ಶ್ರಾವದಲ್ಲಿ ಅವಳು ಹೇಳಿದ್ಲಾಗಲೇ ಗಮಕ, ಸಂಗೀತ ಕಚೇರಿ, ಹರಿಕತೆ ಮುಂತಾದವುಗಳ 2 ಕಾರ್ಯಕ್ರಮ ಅಂದಿನಿಂದ ಇಂದಿನವರೆಗೆ ಆಷಾಢ ಶ್ರಾವದಲ್ಲಿ 2 ಕಾರ್ಯಕ್ರಮ ನಿರಂತರ ಕಂಟಿನ್ಯೂ ಬರ್ತಾ ಉಂಟು. ಮೊದಲು ಬೇರೆ ಬೇರೆ ಆದರೆ ಈಗ ಪ್ರತಿಭಾ ಪುರಸ್ಕಾರ ಹಾಗೂ ಯಕ್ಷಗಾನ ತಾಳಮದ್ದಲೆ. ಅವರು ಅಷ್ಟು ಮಾತ್ರ ಪ್ರವಾಸ ಮಾಡಿದ್ದಾರೆ. ನಮ್ಮ ವಾಚನಾಲಯ ಇತ್ತು, ವಿದ್ಯಾಲಯ ಸಹ ಇದು ಅಂತವೆ, ಮತ್ತು ಆದರ್ಶ ದಂಪತಿ, ಅಂತ್ಯಾಕ್ಷರಿ ಏನು ಮಾಡಲಿಲ್ಲ. ಎಲ್ಲ ವಿಷಯದಲ್ಲಿ ಕೈ ಹಾಕಿದ್ದಾರೆ. ಎಲ್ಲ ವಿಷಯದಲ್ಲಿ ಅವರು ಅದನ್ನು ಮಂಗಳೂರಿನಲ್ಲಿ ಈ ಯುವ ವೇದಿಕೆ ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಈಗಲೂ ಪ್ರಸಿದ್ಧವಾಗಿಯೇ ಇದೆ. ಈ ನಿಟ್ಟಿನಲ್ಲಿ ಅವರು ಅಲ್ಲಿಗೆ ಮುಗಿಲಿಲ್ಲ. ಇವರು ರಜತ ಮಹೋತ್ಸವದಲ್ಲಿ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು. ಅದರೊಂದಿಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕರೆಸಿ ಒಂದು ಸಂಗೀತ ಕಚೇರಿ ಮಾಡಿ ಅದು ಕೂಡ ಬಹಳ ಯಶಸ್ವಿಯಾಗಿ ನಡೆಯುವ ಹಾಗೆ ಮಾಡಿದ್ದಾರೆ. ಇನ್ನು ಸುವರ್ಣ ಮಹೋತ್ಸವ ಬರಲಿಕ್ಕೆ ಆಯ್ತು ಈಗ. ಅದು ಕೂಡ ಅವ್ರದ್ದು ಬರಾಬರಿ ಗೌಜಲ್ಲಿ ನಡೀತದೆ ಅಂತ ಗ್ಯಾರಂಟಿ ನಾವು ಹೇಳ್ಬೋದು. ಇದರೊಂದಿಗೆ ಅವರು ಪುರಸ್ಕಾರ ಮಾಡೋದು ಯಾರನ್ನು, ಯಕ್ಷಗಾನ ಕಲಾವಿದರನ್ನು, ಅದು ನಿಜಕ್ಕೂ ಬಹಳ ಶ್ಲಾಘನೀಯ. ಅವರು ವಿದ್ಯಾನಿಧಿ ಕೊಡೋದು, ಆರೋಗ್ಯ ನಿಧಿ ಮತ್ತು ಆರೋಗ್ಯ ಶಿಬಿರವನ್ನೆಲ್ಲ ಮಾಡೋದು ಈಗಲೂ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಅವರ ಇಂಥ ಕೆಲಸ ಇನ್ನೂ ಪುನಃ ಇನ್ನೂ ಆ ಸ್ಪರ್ಧೆಗಳು ನೆರವೇರಲಿ. ಈಗ ಮುಂದಿನ ಜನಾಂಗಕ್ಕೆ ಹಾಗೂ ಇದರಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಟ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಅವರಿಗೆ ನಮಗೆ ವಂದಿಸುತ್ತಾ ನಾನು ವಿರಮಿಸುತ್ತೇನೆ. ವಂದನೆಗಳು. ತಮ್ಮ ಹಿತನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ವೀಣಾ ಕೃಷ್ಣಮೂರ್ತಿರಾವ್ ಇವರಿಗೆ ಧನ್ಯವಾದಗಳು. ಇದೀಗ ಅಭಿನಂದನಾ ಕಾರ್ಯಕ್ರಮ. ಮಾಣಿ ಮೋಹನ್ ಪೈಗಳು ಅಭಿನಂದನಾ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ನಮಸ್ಕಾರ. ಈ ಸಮಗ್ರ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಯುವ ವೇದಿಕೆ ಟ್ರಸ್ಟ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಮಹನೀಯರೇ, ಆಷಾಢ ಶ್ರಾವ್ಯದ ರಾವಣವಧೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದ ಹಿರಿಯ ಕಲಾವಿದ ಮಿತ್ರರೇ,
ಎಲ್ಲದಕ್ಕೂ ಮಿಗಿಲಾಗಿ ಕಲಶಪ್ರಾಯವಾಗಿ ಬಂದು ಈ ಸಭಾಂಗಣವನ್ನು ಸೇರಿದ ಕಲಾ ಪೋಷಕ ಕಲಾಭಿಮಾನಿ ಬಂಧು ಭಗಿನಿಯರೇ, ನಾನು ಮಾಣಿಯಲ್ಲಿ ಕಳೆದ 41-42 ವರ್ಷದಿಂದ ಒಂದು ಆಯೋಜಿಸಿ ಬರುತ್ತಿರುವ ಒಂದು ಯಕ್ಷಗಾನ ಸಮಿತಿ ಅಂತೇಳಿ ಅದರ ಸಕ್ರಿಯ ಸದಸ್ಯನಾಗಿ ಸುಮಾರು 41 ವರ್ಷದಿಂದ ನಾವು ತಾಳಮದ್ದಲೆ ಮಾಡ್ತಾ ಇದ್ದೇವೆ. ಈ ಸಲ 42ನೇ ತಾಳಮದ್ದಲೆ ಆಗ್ತದೆ. ನಾವು ಯಾವಾಗಲೂ ವೇದಿಕೆಯಲ್ಲಿ ಕಲಾವಿದರನ್ನು ಇಂಥ ಮಹನೀಯರನ್ನೆಲ್ಲ ಕೂತ್ಕೊಳ್ಳಿಸಿ ಕೆಳಗೆ ಕೂತ್ಕೊಂಡು ನಾವು ಕೇಳುವ ಅಭ್ಯಾಸ, ಮತ್ತು ನಾನೊಂದು ವ್ಯಾಪಾರಿ, ಆದ್ದರಿಂದ ಮೇಲೆ ಕೂತ್ಕೊಂಡು ಸ್ವಲ್ಪ ಮಾತಾಡಲಿಕ್ಕೆ ರೂಢಿ ಇಲ್ಲ. ಆದರೂ ಈ ಸಂಘಟಕ ಬಂಧುಗಳಾದ ಕೆಲವು ಆನಂದರಾಯರೆಲ್ಲ ನಮ್ಮ ಭಾರಿ ಆಪ್ತ ವಲಯದವರು, ಅವರೊಂದು ಹೇಳುವಾಗ ಒಂದದು, ಎರಡನೇದ್ದು ನಮ್ಮ ಭಾರಿ ಆಪ್ತರು. ನಾನು ಇಷ್ಟು ಸಣ್ಣದಿರುವಾಗದಿಂದಲೇ ನಮ್ಮ ಮನೆಗೆ ಬಂದ ಶಂಭು ಶರ್ಮರ ಒಂದು ಸನ್ಮಾನ ಅಂತ ಹೇಳುವಾಗ ನಾನು ಅವರ ಬಗ್ಗೆ ಒಂದು 2 ಮಾತನಾಡಬೇಕು ಅಂತ ಹೇಳಿದ ಕಾರಣ ಇದಕ್ಕೆ ನಾನು ಒಪ್ಪಿ ಇಲ್ಲಿ ಬಂದು ನಿಂತಿದ್ದೇನೆ. ದಯವಿಟ್ಟು ನಾನು ಅವ್ರ ಹತ್ರ ಆಗಲಿ ಸಂದರ್ಶನ ಯಾರ ಹತ್ರ ಕೇಳಲಿಲ್ಲ. ನನ್ನ ಈ 41-42 ವರ್ಷದ ತಾಳಮದ್ದಲೆಯ ಭಾಗವಹಿಸಿಕೆಯ ಒಂದು ಅನುಭವದ 1-2 ಮಾತು, ಅದರಲ್ಲೂ ವಿಶೇಷವಾಗಿ ಶಂಭು ಶರ್ಮರ ಬಗ್ಗೆ ಒಂದು ಏನೋ ನನಗೆ ಗೊತ್ತಿದ್ದದನ್ನು ನಿಮ್ಮ ಎದುರು ನಾನು ಅನುಭವದಲ್ಲಿ ಹೇಳ್ತೇನೆ, ಒಂದು 5 ನಿಮಿಷ. ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ಶಂಭು ಶರ್ಮರ ನಿಮ್ಮದೊಂದು 2 ಮಾತು ಹೇಳ್ತೇನೆ, ಏನಾದ್ರು ತಪ್ಪಿದ್ದರೆ ಕ್ಷಮಿಸಬೇಕು. ಪ್ರಥಮವಾಗಿ ಸಾಧಾರಣ ಇವರಿಗೀಗ ಸುಮಾರು 75ರ ಹರೆಯ ಕಾಣ್ತದೆ. ಈಗ ನಾನು ಸಾಧಾರಣ ಇವರ 40ನೇ ವರ್ಷ ಅಂತ ಹೇಳಿರ್ಬೋದು. ಸಾಧಾರಣ 1990 ಇಸ್ವಿಯಲ್ಲಿ ನಾನು ಅವರನ್ನು ನೋಡಿದ ಪರಿಚಯ ನನಗೆ. ನಮ್ಮ ಮನೆಗೂ ಬಂದಿದ್ದರು ಆವತ್ತಿನಿಂದ. MA ಓದಿದ್ದಾರೆ, ಪ್ರಾಧ್ಯಾಪಕ ವೃತ್ತಿ. ಸಾಧಾರಣ ಒಂದು ಕಾಯಂ ಅಂತೇಳಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಅವರು ಮಾಡಿದ್ದು ನನಗೆ ಗೊತ್ತಿಲ್ಲ. ಸುಮಾರು ಕಡೆ ಅವರು ತನ್ನ ವೃತ್ತಿ ಜೀವನವನ್ನು ವಿಸ್ತರಿಸಿ ಬಹುಶಃ ಕೊಡಗಿಗೂ ಹೋಗಿದ್ದಾರೆ ಕಾಣ್ತದೆ ಅವರು. ಅಂಥ ಒಂದು ಶಂಭು ಶರ್ಮರು ಆ ವೃತ್ತಿ ಜೀವನದ ಅನಿಶ್ಚಿತತೆಯ ನಡುವೆಯೂ ಈ ರಂಗದಲ್ಲಿ ಬಂದು ಪ್ರವೇಶ ಪಡೆದು ಒಂದು ಆ ಸಮಯದಲ್ಲಿ ಈ ರಂಗ ಪ್ರವೇಶ ಅಂತೇಳಿದರೆ ಅಷ್ಟು ಸುಲಭ ಇರಲಿಲ್ಲ. ಆದರೂ ಅವರು ಆ ಸಮಯದಲ್ಲಿ ಸಾಧಾರಣ ಅವರ ಬಹುಶಃ 40ನೇ ಪ್ರಾಯದೊಳಗೆ ಒಂದು ಪ್ರವೇಶ ಪಡೆದು ಇದರಲ್ಲಿ ಒಂದು ಇದಮಿತ್ತಮ್ ಅಂತೇಳಿ ಒಂದು ಸ್ಥಾಪನೆ ಮಾಡಿದ ಒಂದು ಹಿರಿಯ ಕಲಾವಿದ ಅವರು. ಅದು ಸಹ ಆವಾಗ ಶೇಣಿ ರಾಮದಾಸ್ ಸಾಮಗ್ರಲ್ಲ, ಶಂಕರನಾರಾಯಣ ಸಾಮಗ್ರು, ದೇರಾಜೆಯವರೊಟ್ಟಿಗೆ, ಗೋಪಾಲಕೃಷ್ಣ ಶಾಸ್ತ್ರಿಗಳೊಟ್ಟಿಗೆ, ಕಾಂತರೈಗಳು, ಪೆರ್ಲ ಪಂಡಿತರು, ಇವರೆಲ್ಲ ಒಟ್ಟಿಗೆ ಮಾಣಿಯಲ್ಲೇ ಅವರು ವೇದಿಕೆ ಹಂಚಿದ್ದಾರೆ. ಅವರು ಆಗ ಶೇಣಿಯ ಸಮಯದಲ್ಲಿ ನಿಮಗೊಂದು ಸಣ್ಣ ಉದಾಹರಣೆ ಹೇಳುವುದು. ಶೇಣಿಯವರ ಎದುರು ಸ್ವಲ್ಪ ಅರ್ಥ ಹೇಳುವುದೇ ಭಾರಿ ಕಷ್ಟದ ವಿಷಯ. ಮತ್ತು ಆ ವಿಷಯ ಪ್ರಸ್ತುತಿ, ಯಾಕಂದರೆ ತಾಳಮದ್ದಲೆಯಲ್ಲಿ ನಾವು ಬಂದುದು ಸ್ವಲ್ಪ ಚರ್ಚೆ ಆಗಬೇಕು. ಆ ಚರ್ಚೆಯ ಮುಖಾಂತರ ಪುರಾಣ ವಸ್ತುವಿನ ಒಂದು ವಸ್ತುನಿಷ್ಠವಾದ ವಿಮರ್ಶೆ ಕಲಾಭಿಮಾನಿಗಳಿಗೆ ನಮಗೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಮಾಡ್ತಿದ್ರು. ಆದರೆ ಶೇಣಿ ಆಗಲಿ ಸಾಮಗರಾಗಲಿ ಅವರ ಎದುರು ಆ ಸಮಯದಲ್ಲಿ ಅವರಿಗೆ ಒಂದು ನಿಷ್ಠೆ ತೋರಿಸಿ ಯಾವ ಕಲಾವಿದರೂ ಅವರಿಗೆ ಒಂದು ಮಾತನಾಡಲಿಕ್ಕೆ ಹೋಗ್ತಿರಲಿಲ್ಲ, ಅವರೊಟ್ಟಿಗೆ ಪೂರಕವಾಗಿ ಹೋಗ್ತಿದ್ರು. ಯಾಕಂತೇಳಿದರೆ ಅದು ಚರ್ಚೆ ಅಂತೇಳಿ ಅಲ್ಲ, ಒಂದು ಚಂದದಲ್ಲಿ. ಆದರೆ ಆ ಶೇಣಿಯವರು ಎದುರು ಮಾತನಾಡುವ ಕಲಾವಿದರ ವಿಷಯವು ಅವರೇ ಮಾತನಾಡಿ ಅದನ್ನು ಸರಿತೂಗಿಸ್ತಿದ್ರು. ಆದ್ದರಿಂದ ಒಂದು ನ್ಯೂನತೆ ಕಾಣ್ತಿರಲಿಲ್ಲ. ಬಂಧುಗಳ ಆಗ ಶಂಭು ಶರ್ಮರು ನಿಜವಾಗಿ ಪ್ರೇಕ್ಷಕ ವರ್ಗಕ್ಕೆ ಬೇಕಾದ ಒಂದು ಚರ್ಚೆ, ಅದು ನಿಜವಾಗಿ ಒಂದು ಪುರಾಣ ಸಾಹಿತ್ಯ ಇದನ್ನೆಲ್ಲ ಬಿಟ್ಟು ಹೊರಗೆ ಹೋಗದೆ ಶೇಣಿಯವರೊಟ್ಟಿಗೆ ಸಮೇತ ಅವರು ಮಾಡಿ ಆ ಕಾಲದಲ್ಲಿ ಒಂದು ಸೈ ಎನಿಸಿಕೊಂಡ ವ್ಯಕ್ತಿತ್ವ ಅವರು. ಹಾಗಂತೇಳಿ ಶೇಣಿಯ ಮೇಲೆ ವಿರೋಧ ಅದು ಇದಲ್ಲ. ಆಗ ಅವರು ಭಾರಿ ಚಂದದಲ್ಲಿ ಶೇಣಿಯವರನ್ನು ಕೊಂಡು ಹೋಗ್ತಿದ್ರು ವೇದಿಕೆಯಲ್ಲಿ. ಒಂದು ಸಣ್ಣ ನಿಮಗೆ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದರೆ, ಆಗಲೇ ನಮ್ಮ ಹತ್ರ ಸಂಘಟಕರ ಹತ್ರ ನಮ್ಮ ಹತ್ರ ಕೆಲವರು ಬಂದು ಹೇಳಿದ್ದಾರೆ, ಅದೇ ಪೈಕುಲೆ ಶಂಭು ಶರ್ಮರನ್ನು ಪಾಡೋಡಿ ಆರೊಂತೆ ಶೇಣಿದಾರಡಂತೆ ತಾಂಟು ಬೇರು ಶೋಕ ಪಾತಿರ್ಬೇರು ಅಂತೇಳಿ. ಆಗ ಕಾರ್ಯಕ್ರಮ ಆಯೋಜನೆ ಅಂತೇಳಿದರೆ ಶೇಣಿಯವರ ಹತ್ರ ಹೋಗಿ ಮಾತನಾಡಿ ಪಟ್ಟಿ ಮಾಡೋದು ಯಾರ್ಯಾರು ಅಂತೇಳಿ. ಆಗ ನಾನೇ ಗಣೇಶ್ ಪ್ರಸಾದಿಗೆ ಹೋಗಿ ಶೇಣಿಯವ್ರ ಹತ್ರ ಕೇಳಿದ್ದೇನೆ, ಸ್ವಾಮಿ ಶಂಭು ಶರ್ಮರು ಹೇಗೆ ಅಂದರೆ, ತಕ್ಕ ಗಾಲ್ರೆ ಅಂತ ಹೇಳ್ತಿದ್ರು. ಅವರನ್ನು ಹಾಕು ಅಂತ ಹೇಳ್ತಿದ್ರು ನನ್ನ ಹತ್ರ. ಅವರ ಹಾಕು ಒಳ್ಳೆ ಮಾತನಾಡ್ತಾನೆ ನಾವು ಅಂತ. ಅದರ ನಂತರ ಮಾಣಿಯ ಕೂಟಕ್ಕೆ ಸರಾಗಾಗಿ ಈಗ ಒಂದು 2-3 ವರ್ಷ ಸ್ವಲ್ಪ ಅನಾರೋಗ್ಯದಿಂದಾಗಿ ಬರಲಿಲ್ಲ. ಅಲ್ಲದೆ
ನಿರಂತರವಾಗಿ ಬರ್ತಾ ಇದ್ರು ಅವರು. ಯಾವ ಒಂದು ಎಂಥದಿದ್ರು ಒಂದು ಅವರು ನಮಗೆ ಎಷ್ಟು ಸಹಕಾರ ಮಾಡಿದ್ದಾರೆ ಅಂತೇಳಿದರೆ 1 ಗಂಟೆಯೊಳಗೆ ಅವರೇ ಹೇಳ್ತಿದ್ರು ನಾನು 1 ಗಂಟೆಗೆ ಊಟಕ್ಕೆ ಬರ್ತೇನೆ ಅಂತೇಳಿ. ಆದರೆ ಬರುವುದು 12ವರೆಗೆ. ಅಷ್ಟು ಚಂದದಲ್ಲಿ ನಮ್ಮೊತ್ತಿಗೆ ಸಹಕರಿಸಿದ್ದಾರೆ. ಮತ್ತು ಯಾವ ಪಾತ್ರವೇ ತಗೊಳ್ಳಿ ಅವರು ಅದೊಂದು ಅದ್ಭುತ ನಿರ್ವಹಣೆ. ಈಗ ನಿಮಗೆ ಉದಾಹರಣೆಗೆ ಇವತ್ತಿನ ಪ್ರಸಂಗದಲ್ಲಿ ನೋಡಿ, ರಾವಣ ವಧೆಯಲ್ಲಿ ರಾವಣಕ್ಕೂ ಸೈ ಮಂಡೋದರಿ ಮಾತನಾಡ್ತಾರೆ, ರಾಮ ಹೇಳ್ತಾರೆ, ಮಾತಲ್ಲಿ ಮಾಡ್ತಾರೆ, ದೂತವೂ ಮಾಡ್ತಾರೆ. ಯಾವ ಕಲಾವಿದರೂ ಇಲ್ಲ ಹೀಗೆ. ನಾವೇ ಕಳೆದ ಸಲ ರಾವಣ ವಧೆ ಮಾಡಿ ಒಂದು ಸಣ್ಣ ಕಲಾವಿದರನ್ನು ಮಾತಲ್ಲಿ ದೂತಕ್ಕೆ ಬರುವ ಅಂತ ಹೇಳುವಾಗ ನನಗೆ ಬೇರೆ ಕೆಲಸ ಉಂಟು ಅಂತ ಹೇಳಿದ ಜನ ನಮಗೊತ್ತುಂಟು. ಆದರೆ ಅಂಥ ವ್ಯಕ್ತಿತ್ವ ಶಂಭು ಶರ್ಮರಿಲ್ಲ. ಮತ್ತು ಯಾವಾಗಲೂ ನಮ್ಮ ಈ ಸಂಘಟನೆಯಿಂದ ದೃಷ್ಟಿಯಿಂದ ಹೇಳೋದು, ನಮಗೆ ಒಂದು ಫ್ರೆಂಡ್ಲಿ ಆಗಿರುವ ಒಂದು ಕಲಾವಿದರಂದರೆ ಇವರು. ಈಗ ನಾನು 2027 ಸೆಪ್ಟೆಂಬರ್ನಲ್ಲಿ ನಮ್ಮದು ಕೂಟ ಉಂಟು 15 ತಾರೀಕಿಗೆ ಅಂತೇಳಿದರೆ ಅವರು 4 ದಿವಸ ಮೊದಲು ಮತ್ತೆ ಅವರೇ ನೆನಪು ಮಾಡ್ತಾರೆ 2027ರಲ್ಲಿ ನಿಮ್ಮದು ಉಂಟಲ್ಲ ಅಂತೇಳಿ. ಹಾಗೆ ಬುಕ್ ಮಾಡಿದರೆ ಅಷ್ಟು ಒಂದು ಅವರಿಗೆ ಅಷ್ಟು ನಿಷ್ಠೆ ಉಂಟು ಆ ಕಾರ್ಯಕ್ರಮದಲ್ಲಿ. ಒಂದು ಕೆಲವು ವರ್ಷ ಹಿಂದೆ ಒಂದು ಅವರಿಗೆ ಅಪಘಾತ ಆಗಿ ಕೈಗೆ ಒಂದು ಪ್ಲಾಸ್ಟರ್ ಹಾಕಿಯೂ ಸಾಧಾರಣ ನನಗೆ ಕಾಣ್ತಾ ಒಂದು 50 ಕೂಟ ನಿರ್ವಹಣೆ ಮಾಡಿದ್ದಾರೆ ಪ್ಲಾಸ್ಟರ್ ಹಾಕ್ಕೊಂಡು. ಯಾರೂ ಇಲ್ಲ, ಒಂದು ಜ್ವರ ಬಂದರೆ ಬರುವುದಿಲ್ಲ. ಅಷ್ಟು ಒಂದು ಯಾಕಂತೇಳಿದರೆ ಒಂದು ಸಂಘಟಕರ ಕಷ್ಟ ಅವರಿಗೆ ಗೊತ್ತುಂಟು. ಕಳೆದ ವರ್ಷ ಒಂದು ನಮ್ಮ ಊರಿನ ಆಚೆ ಒಂದು ಕೂಟಕ್ಕೆ ಅವರು ಬಂದಿದ್ದರು ಆದಿತ್ಯವಾರ ದಿವಸ. ಆಗ ನನ್ನನ್ನು ಅವರು ಕರೆದ್ರು, ಪೈಗಳೇ ಇವತ್ತಿನ ಒಂದು ಊರಿನ ಆಸುಪಾಸಿನ ಊರಿನ ಕೂಟದಲ್ಲಿ ಇವರು ಬರಲಿಲ್ಲ ಪೈಗಳೇ ಅಂತೇಳಿ. ಹೌದಾ, ಹೇಗೆ ಮಾಡಬೇಕು ಅವರು ಬೆಳಿಗ್ಗೆ ಹೇಳಿದರೆ ಇಂಥ ಕಲಾವಿದರು. ಇವತ್ತು 6 ಕಡೆಯಲ್ಲಿ ತಾಳಮದ್ದಲೆ ಉಂಟು. ಇಂಥ ಅರ್ಥ ಅವರಿಗೆ ಕೊಟ್ಟಿದ್ದಾರೆ. ಸಂಘಟಕರು ಏನು ಮಾಡಬೇಕು ಅಂತೇಳಿ ಇವರಿಗೆ ಅಲ್ಲಿ ಟೆನ್ಷನ್. ಹಾಗಾದರೆ ಎಷ್ಟು ಒಂದು ಕಾಳಜಿ ಉಂಟು ಅಂತ ಅವರಿಗೆ. ನಾನು ಹೇಳಿದೆ ಎಂತ ಮಾಡೋದು, ಹೀಗೆ ಮಾಡೋದು ಅಂತೇಳಿ. ಆದರೆ 6 ಕಡೆ ಇದ್ದ ಕಾರಣ ಅವರು ನನಗೆ ಫೋನ್ ಮಾಡಿದರು. ನಾನು ಹೇಳಿದೆ ನನ್ನಿಂದ ಆಗೋದಿಲ್ಲ, ಇದೆಲ್ಲ ಬರ್ತಿದ್ದೆ ಅಂತೇಳಿ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಿದ್ದೆ ಅಂತೇಳಿದರೆ, ಒಂದು ಸಂಘಟನೆ ದೃಷ್ಟಿಯಿಂದ ನಮ್ಮೊಟ್ಟಿಗೆ ಅವರು ಇದ್ದಾರೆ ಯಾವಾಗಲೂ. ಆದ್ದರಿಂದ ಅಂಥ ಒಂದು ಕಲಾವಿದರು ಸಿಗಲಿಕ್ಕೇ ಇಲ್ಲ. ಖಾಲಿ ನಾನು ಮತ್ತೆ ಹೇಳೋದು ತಾಳಮದ್ದಲೆ ಅಲ್ಲ, ಯಕ್ಷಗಾನ ವೇಷಗಾರಿಕೆಯಲ್ಲಿಯೂ ಸಾಧಾರಣ ಮಾಡಿದ್ದಾರೆ. ಬಹುಶಃ ನಾರಾಯಣ ಕಾಮತ್ರ ಬಪ್ಪನಾಡು ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ ಅವರು 1 ವರ್ಷ. ಈ ಕಾಲೇಜಿನ ಮಧ್ಯೆ ಬಿಟ್ಟು ಇಡೀ ತಿರುಗಾಟಕ್ಕೆ ಹೋಗಿದ ವ್ಯಕ್ತಿ ಕಾಣ್ತದೆ ನನಗೆ, ಅದು ಹೇಳಿದ ನೆನಪು. ಅಂಥ ಒಂದು ಈ ಕಾಳಜಿ ಅವರ ಮೇಲೆ ಉಂಟು. ಮತ್ತು ಒಂದು ಅವರಿಗೆ ವಾಗ್ಮಿ ಅಂತ ಹೇಳ್ಬೋದು. ಯಾಕಂತೇಳಿದರೆ ಈ ವಾಗ್ಮಿ ಅಂತೇಳಿದರೆ 100 ವಾಕ್ಯಗಳಲ್ಲಿ ಹೇಳುವುದನ್ನು 10 ವಾಕ್ಯದಲ್ಲಿ ಒಂದು ಹೇಳುವಂಥ ವ್ಯಕ್ತಿತ್ವ ಅವರ ಹತ್ರ ಉಂಟು. ಆ 10 ವಾಕ್ಯದಲ್ಲಿ ಅದರ ಎದುರಿನ ಒಂದು ಕಥಾವಸ್ತು ಮತ್ತು ಅದರಲ್ಲಿ ಒಂದು ಹಾಸ್ಯ ಮತ್ತು ಸಾಹಿತ್ಯ, ಅದಕ್ಕೆ ಏನು ಬೇಕು ಅದರಲ್ಲೆಲ್ಲ ಇಟ್ಟುಕೊಂಡು ಎದುರಿನ ಅರ್ಥಧಾರಿಗೆ ಉತ್ತರ ಎಲ್ಲ ಆ ಪದ್ಯದೊಟ್ಟಿಗೆ ಆ ಪದ್ಯದ ಶಬ್ದಗಳನ್ನು ಸೇರಿಸಿ ಹೇಳುವ ಒಂದು ವಾಕ್ಪಟುತ್ವ ಅವರಿಗುಂಟು. ಆದ್ದರಿಂದ ಅಂಥ ಕಲಾವಿದರು ಯಾರಿಲ್ಲ. ಮತ್ತು ಚರ್ಚೆಗೆ ಇತ್ತೀಚೆಗೆ ಅವರು ಇಳಿಯುವುದಿಲ್ಲ. ಮತ್ತು ಬಂದರೆ ಅವರು ಚಂದದಲ್ಲಿ ಅದನ್ನು ನಿರ್ವಹಣೆ ಮಾಡಿ ಸುಸೂತ್ರವಾಗಿ ಒಂದು ಕೊಂಡೋಗುವ ಒಂದು ವ್ಯಕ್ತಿತ್ವ. ಮತ್ತು ಅವರಿಗೆ ಯಕ್ಷರಂಗ ಪ್ರಶಸ್ತಿ, ಪೆರ್ಲ ಕೃಷ್ಣ ಭಟ್ ಪ್ರಶಸ್ತಿ, ಕೀಲಾರ್ ಪ್ರಶಸ್ತಿ, ವಿಟ್ಲ ಜೋಶಿ ಪ್ರಶಸ್ತಿ, ಇಂಥದ್ದೆಲ್ಲ ಸುಮಾರು ಪ್ರಶಸ್ತಿಗಳು ಬಂದಿದೆ. ಪಾತ್ರ ನಿರ್ವಹಣೆಯ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ. ಮಾಣಿಯಲ್ಲಿ ಒಂದು ಮೊದಲು ಗೋಪಾಲಕೃಷ್ಣ ಶಾಸ್ತ್ರಿಗಳೊಟ್ಟಿಗೆ ಕರ್ಣಾರ್ಜುನದ ಅರ್ಜುನ ಮಾತನಾಡಿದ್ದಾರೆ. ಅವರು ಮತ್ತು ಸಾಮಗರು ಬಂದು ಭಾರಿ ಅದ್ಭುತ ಒಂದಾಗಿದೆ, ಭಾರಿ ಹಳತು ರಾತ್ರಿ ಆಗಲು ತಾಳಮದ್ದಲೆ. ಮತ್ತು ಇತ್ತೀಚೆಗೆ ಅವರು ಮಂತರ ಒಂದು ಭಾರಿ ಅದ್ಭುತವಾಗಿ ಮಾತನಾಡಿದ್ದಾರೆ. ಮಂತರ ಅಂತೇಳಿದರೆ ಕೈಕೆಯ ಜನ್ಮದಿಂದ ಹಿಡಿದು ಆ ಪಟ್ಟಾಭಿಷೇಕದ ಸಿದ್ಧತೆವರೆಗಿನ ಒಂದು ಪೀಠಿಗೆ ಒಂದು ಮಾತನಾಡಿದ್ದಾರೆ ಅವರು. ಶ್ಯಾಮ್ ಭಟ್ರು ಸಮೇತ ಬೆಂಗಳೂರಿನಿಂದ ಅದನ್ನು ನೋಡಲಿಕ್ಕೆ ಬಂದಿದ್ದರು. ಪೈಗಳ ಒಂದು ಶಂಬಣ್ಣಂದು ಒಂದು ಮಂತರ ಕೇಳಬೇಕು ಅಂತೇಳಿ. ಒಳ್ಳೆ ಅದ್ಭುತ ನಿರ್ವಹಣೆ. ಮತ್ತು ಒಂದು 2-3 ವರ್ಷದ ಹಿಂದೆ ಉಜಿರೆ ಅಶೋಕ್ ಭಟ್ರ ಸುಧನ್ವಕ್ಕೆ ಇವರ ಅರ್ಜುನ, ಆ ಅರ್ಜುನ ಅಂತೇಳಿದರೆ ಅಷ್ಟು ಚಂದ. ನಾನು ಒಂದು ಹೇಳ್ತೇನೆ, ಅವರೊಂದು ಸುಧನ್ವನ ಎದುರು ಒಂದು ರಥ ತಂದು ನಿಲ್ಲಿಸಲಿಕ್ಕೆ ಒಂದು ಈಗಿನ ಒಂದು ವಾತಾವರಣಕ್ಕೆ ಸುಸೂತ್ರವಾಗಿ ಒಂದು ಹೇಳಿದ ಮಾತು, ಗರ್ಕನೆ ತಂದು ರಥ ನಿಲ್ಲಿಸ್ತೇನೆ ಅಂತ ಹೇಳಿದ್ದವರು. ಅದು ಈಗಲೂ ನನಗೆ ನೆನಪರ್ತದೆ. ಹೊಸ ವಾಹನದ ಕಲ್ತವ್ರು ಹೇಗೆ ಮಾಡ್ತಾರೆ ಆ ರೀತಿ ತಂದು ಆ ಶಬ್ದದಲ್ಲಿ ನಿಲ್ಲಿಸಿದ ಅಂತ ಹೇಳುವಾಗ ಅಶೋಕ ಭಟ್ರು ಬಿಟ್ಟು ಎಲ್ಲರೂ ನೆಗಾಡಿದ್ದಾರೆ ಹೇಗೆ. ಅಷ್ಟು ಚಂದ ಈಗಿನ ಒಂದು ವಾತಾವರಣಕ್ಕೆ ನಮಗೆ ಕಾಣ್ತದೆ. ಈಗಿನ ಹೊಸ ಕಾರು ಕಲ್ತವರು ಹೇಗೆ ಎಬ್ಬಿಸ್ತಾರೆ ಅಂತೇಳಿ ಆ ಶಬ್ದ ಸಮೇತ ಅವರ ಬಾಯಿಂದ ಬಂದು ಅದನ್ನು ಪ್ರಸ್ತುತಿ ಮಾಡಿದ್ದಾರೆ. ಹಾಗೆ ಮಾಣಿಯಲ್ಲಿ ಆ ಕೂಟವನ್ನೆಲ್ಲ ಮಾಡಿ ಸುಮಾರು ಈ ಒಂದು ನಮ್ಮ ಕೂಟದಲ್ಲಿ ಭಾಗವಹಿಸಿ ಈಗೆಲ್ಲ ನಾನು ಸಣ್ಣದಿರುವಾಗಲೇ ಅವರು ಹೇಳ್ತಾರೆ, ನೀವು ಇಷ್ಟು ಸಣ್ಣದಿರುವಾಗ ನಾನು ನಿಮ್ಮ ಮನೆಗೆ ಬಂದಿದ್ದೆ ಅಂತೇಳಿ.
ಆದ್ದರಿಂದ ಅದನ್ನೆಲ್ಲ ಮಾಡಿ ಚಂದದಲ್ಲಿ ಅವರು ಈ ಕಲಾ ಜೀವನವನ್ನು ಈಗ ಸುಧಾರಿಸ್ತಾ ಇದ್ದಾರೆ. ಈಗಲೂ ಅವರಿಗೆ ಅಸೌಖ್ಯ ಇದ್ದರೂ ನಾನು ಕೇಳಿದೆ ಹೇಗೆ ಅಂತೇಳಿ. ಈಗ ನಾಡ್ದು ಇಲ್ಲಿ ಕೀಲಾರು ಪ್ರತಿಷ್ಠಾನದ ವತಿಯಿಂದ ಯಕ್ಷಗಾನ ಸರಣಿ ಕಾಲದಲ್ಲಿ ಎಡನೀರು ಮಠದಲ್ಲಿ ಆಗ್ತದೆ. ಅಲ್ಲಿಯೂ 2 ಅದ್ಭುತ ನಿರ್ವಹಣೆಯ ಭೀಮ ಕೃಷ್ಣ ಸಂಧಾನದೆಲ್ಲ ಇರಬೇಕು. ಅದು ಆದರೂ ಈ ಪ್ರಾಯದಲ್ಲಿ ಬಂದು ಮಾಡಿದ್ದಾರೆ ಅವರು. ಚಂದದಲ್ಲಿ ಆ ಸುಧಾರಿಸುವ ಒಂದು ಕಾಳಜಿ ಅವರಿಗುಂಟು. ಹೀಗೆ ಅವರಿಗೆ ಮುಂದಿನ ಅವನ ಕಲಾ ಜೀವನ ಅದ್ಭುತವಾಗಿ ಕಲಾ ಮಾತೆ ಒದಗಿಸಬೇಕು. ಇನ್ನೊಂದು ಏನಂತೇಳಿದರೆ, ಇಂಥ ಒಂದು ಕಲಾವಿದರಿಗೆ ಒಂದು ಆಯ್ಕೆ ಮಾಡಿ ಸನ್ಮಾನ ಮಾಡುವ ಇಂದಿನ ಈ ಸಂಘಟಕ ಬಂಧುಗಳ ಕೆಲಸ ಶ್ಲಾಘನೀಯವೇ. ನಿಜವಾಗಿ ಇದು ಅಷ್ಟು ಸುಲಭ ಇಲ್ಲ ಈ ಸಂಘಟನೆ. ಆದರೂ ಈ ಒಂದು ಸಂಘಟನೆ ಎಷ್ಟೋ ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ. ಈಗಿನ ಒಂದು ಆಯ್ಕೆ ಅವ್ರದ್ದು ನಿಜವಾಗಿ ಉತ್ತಮ ಆಯ್ಕೆ. ನಾನು ಆನಂದರಾವ್ರ ಹತ್ರ ಅವತ್ತೇ ಹೇಳಿದ್ದೇನೆ, ಒಳ್ಳೆ ಆಯ್ಕೆ ಮಾಡಿದ್ದೀರಿ ಅಂತೇಳಿ. ಹಾಗೆ ನನಗೂ ಒಂದು ಅಭಿನಂದನೆ ಮಾಡುವ ಈ ಕಾರ್ಯಕ್ರಮವನ್ನು ನೀವು ಕೊಟ್ಟಿದ್ದೀರಿ. ಹಾಗೆ ನನಗೆ ಕಂಡದ್ದನ್ನು ಹೇಳಿದ್ದೇನೆ. ಹೆಚ್ಚು ಅಭಿನಂದನೆ ಮಾಡಲಿಕ್ಕೆ ನನಗೂ ಯಾಕಂತೇಳಿದರೆ, ಒಂದು ದಯಾನಂದ ಕೊಡುವರ್ದು ಮೂಡುಬಿದಿರೆಯಲ್ಲಿ ವಾಸುದೇವ ಸಾಮಗ್ರಿಗೆ ಒಂದು ಸನ್ಮಾನ ಆಗಿತ್ತು. ಅದಕ್ಕೆ ಉಜಿರೆ ಅಶೋಕ್ ಭಟ್ರ ಅಭಿನಂದನೆ ಇತ್ತು. ಸುಮಾರು 3/4 ಗಂಟೆ 1 ಗಂಟೆ ಅಭಿನಂದನೆ ಮಾಡಿದರು. ಅಭಿನಂದನೆ ಮಾಡಿ ವಾಸುದೇವ ಸಾಮಗ್ರು ಎದ್ದು ಒಂದು ಮಾತು ಹೇಳಿದ್ದು, ಅದು ಈಗಲೂ ನನಗೆ ಕಿವಿಯಲ್ಲಿ ಕೇಳ್ತದೆ. ದಿವಂಗತ ವಾಸುದೇವ ಸಾಮಗ್ರು, ಅಶೋಕ ಭಟ್ರು ನನ್ನ ಅಭಿನಂದನೆ ಮಾಡಿದರು, ಅದು ನಂದು ಹೌದಾ ಅಲ್ವಾ ಅಂತೇಳಿ ಗೊತ್ತಿಲ್ಲ. ಯಾಕಂತೇಳಿದರೆ ನನಗೆ ಒಂದು ಕುಂಬಳೆ ಸುಂದರರಾಯರ ಮಾತು ನೆನಪಿಗೆ ಬರ್ತದೆ ಅಂತೇಳಿ ವಾಸುದೇವ ಸಾಮಗ್ರು ಹೇಳಿದರು. ಆ ಏನು ಮಾತು ಅಂತೇಳಿದರೆ, ಒಂದು ಊರಿನಲ್ಲಿ ಒಂದು ಮಹನೀಯರು ತೀರಿಕೊಂಡ್ರಂತೆ. ಅವರ ಪಾರ್ಥಿವ ಶರೀರ ಮನೆಯಲ್ಲಿತ್ತಂತೆ. ಅವರ ಪಾರ್ಥಿವ ಶರೀರದ ಹತ್ರ ಹೆಂಡತಿ ಮಕ್ಕಳು ಕೂಗಿಕೊಂಡು ಕೂತ್ಕೊಂಡಿದ್ದು. ಊರಿನವರೆಲ್ಲ ಬಂದು ಆ ಮಹನೀಯರ ಬಗ್ಗೆ ಒಂದು 2 ಮಾತು ಹೇಳಿದ್ರಂತೆ. ಇಂಥವರು ಕೊಡುಗೈದಾನಿ, ಆತ್ಮೀಯರು, ಸಂಘಟಕ, ಕಲಾ ಪೋಷಕ ಎಲ್ಲ ಹೇಳ್ತಾ ಇದ್ದಾರಂತೆ. ಆಗ ಈ ಕೂಗುತ್ತಿರುವ ಅವರ ಧರ್ಮಪತ್ನಿ ಮಗನ ಹತ್ರ ಹೇಳಿದ್ರಂತೆ, ಮಗನೇ ಮೆಲ್ಲ ಮುಖದಿಂದ ಬಟ್ಟೆ ಸ್ವಲ್ಪ ಕೆಳಗೆ ಮಾಡಿ ನೋಡು, ತೀರಿದ್ದು ನಿನ್ನ ಅಪ್ಪನೇ ಅಲ್ವಾ ಅಂತೇಳಿ. ಹಾಗೆ ಅವರು ಅಭಿನಂದನೆಗೆ ಈ ಅಶೋಕ್ ಭಟ್ರ ಹತ್ರ ಹೇಳಿದ್ದು ಈ ಮಾತು, ಅದು ನನಗೆ ಯಾವಾಗಲೂ ಆನಂದ. ನೀವು ಅಭಿನಂದನೆ ಮಾಡಬೇಕಂತ ಹೇಳೋದು ನನಗೆ ಅದೇ ನೆನಪು ಬರೋದು, ಇದು ತಪ್ಪಾಗಲಿಕ್ಕಿಲ್ಲ ಅಂತೇಳಿ. ಆದ್ದರಿಂದ ಏನಾದರೂ ತಪ್ಪಿದ್ದರೆ ಬಂಧುಗಳೇ, ಶಂಭು ಶರ್ಮರೇ ಕ್ಷಮಿಸಬೇಕು. ನನ್ನ ಈ ಅಭಿನಂದನೆಗೆ ಇಲ್ಲಿ ಒಂದು ನನಗೆ ಅವಕಾಶ ಕೊಟ್ಟದ್ದು. ಇನ್ನೊಂದು ಏನಂತೇಳಿದರೆ, ಸಂಘಟಕರಲ್ಲಿ ಒಂದೇ ನಿಮಿಷ, ನಾಡ್ದು ಅಕ್ಟೋಬರ್ 26ನೇ ತಾರೀಕು ಆದಿತ್ಯವಾರ 2 ಗಂಟೆಗೆ ಮಾಣಿ ಯಕ್ಷಗಾನ ಸಮಿತಿ ಇದರ ಆಶ್ರಯದಲ್ಲಿ 42ನೇ ವರ್ಷದ ಯಕ್ಷಗಾನ ತಾಳಮದ್ದಲೆ ಕರ್ನಾಟಕ ಪ್ರೌಢಶಾಲೆ ಮಾಣಿ ಇಲ್ಲಿ 2:02 ಪ್ರಾರಂಭ. ವಾಲಿಮೋಕ್ಷ ಪ್ರಸಂಗ, ರವಿಚಂದ್ರ ಕನ್ನಡಿಗಟ್ಟೆ, ಚೈತನ್ಯ ಕೃಷ್ಣ ಪದ್ಯಾಣ ಮತ್ತು ಶ್ರೀಧರ್ ವಿಟ್ಲ ಹಿಮ್ಮೇಳದಲ್ಲಿ, ಮುಮ್ಮೇಳದಲ್ಲಿ ವಾಲಿಯಾಗಿ ಸುನ್ನಂಬಳ ವಿಶ್ವೇಶ್ವರ ಭಟ್ರು, ಸುಗ್ರೀವನಾಗಿ ವಾಸುದೇವರಂಗ ಭಟ್ರು, ರಾಮನಾಗಿ ಸಂಕದಗುಂಡಿ ಗಣಪತಿ ಭಟ್ರು, ತಾರೆಯಾಗಿ ಹರೀಶ್ ಬೋಳಂತಿಮಗರು ಇವರು ಭಾಗವಹಿಸ್ತಾರೆ. ಹಾಗೆ ಇದು ನಮ್ಮದು 42ನೇ ಕಾರ್ಯಕ್ರಮ. ಅದಕ್ಕೂ ತಾವು ಇಲ್ಲಿಂದ ಒಂದು 3/4 ಗಂಟೆಯಿಂದ 1 ಗಂಟೆಯ ದಾರಿಗೆ ದಯವಿಟ್ಟು ಕ್ರಮಿಸಿ ಬಂದು ನಮ್ಮೊಟ್ಟಿಗೆ ಸೇರಿ ಈ ಒಂದು ಕಡಿಮೆ ಇದರಲ್ಲಿ ಕಲಾಭಿಮಾನಿಗಳು ಕಡಿಮೆ ಆಗ್ತಾ ಇರುವ ಇಂಥ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು. ಇಲ್ಲಿಯ ಒಳ್ಳೆಯ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇನ್ನು ಮುಂದೆಯೂ ಇದಕ್ಕೆ ನೀವು ಆಧಾರವಾಗಿ ಈ ತಾಳಮದ್ದಲೆ ಕ್ಷೇತ್ರವನ್ನು ಬೆಳಗಿ ಇನ್ನೂ ಇದರ ಅಭಿಮಾನಿ ಸಂಖ್ಯೆ ಪ್ರೇಕ್ಷಕ ವರ್ಗವನ್ನು ತಮ್ಮೊಂದಿಗೆ ಬರುವಾಗ ಯಾರನ್ನಾದರೂ ಇನ್ನೂ ಒಬ್ಬರ ಹೆಚ್ಚು ಜನರನ್ನು ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಮುಂದಿನ ಪೀಳಿಗೆಗೆ ದಾಟಿಸಬೇಕು ಅಂತೇಳಿ ತಮ್ಮೆಲ್ಲರ ಕಳಿಕಳಿಯಿಂದ ಮಾತಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಅಭಿನಂದನಾ ಭಾಷಣವನ್ನು ನೆರವೇರಿಸಿದ ಮಾಣಿ ಮೋಹನ ಪೈಗಳಿಗೆ ಧನ್ಯವಾದಗಳು. ಇದೀಗ ವಿಟ್ಲ ಶಂಭು ಶರ್ಮ ರವರ ಗೌರವಾರ್ಪಣೆ ಕಾರ್ಯಕ್ರಮ ಜರುಗಲಿರುವುದು. ವೇದಿಕೆಗೆ ಜನಹಿತ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಯುವ ವೇದಿಕೆಯ ಸ್ಥಾಪಕ ಕಾರ್ಯದರ್ಶಿಗಳಾಗಿರುವಂತಹ ಪಿ ಸುರೇಶ್ ರಾವ್ ರವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ.
ಈಚೆ ಬರ್ತೇವೆ. ಆಚೆ ಹೋಗುವ. ಗೊಂಡ ವಿಟ್ಲ ಶಂಭು ಶರ್ಮಾ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅತಿಥಿಗಳೇ ಹಾಗೂ ವೇದಿಕೆಯಲ್ಲಿ ಪ್ರತಿಷ್ಠಿತರಾಗಿರುವಂತಹ ಗೌರವಾನ್ವಿತ ಸಹೃದಯಿಗಳೇ, ಹಾಗೆ ಸಭೆಯಲ್ಲಿರುವ ನನ್ನನ್ನು ಪ್ರೀತಿಸಿ ಪೋಷಿಸಿದಂತಹ ಕಲಾಪ್ರೇಮಿಗಳೇ, ಅವರ ಪ್ರತಿನಿಧಿಗಳೇ, ಯಕ್ಷಗಾನದಲ್ಲಿ ಸಾಧಾರಣ 50 ವರ್ಷದ ಮೇಲಾಯಿತು ನಾನು ದುಡಿಯುವುದು. ಆದರೆ 45 ವರ್ಷದಿಂದ ಸಕ್ರಿಯವಾಗಿ ದುಡಿತಾ ಇದ್ದೇನೆ, ಇದು ಸತ್ಯ. ಯಕ್ಷಗಾನ ಏನು ಕೊಡ್ತದೆ ಕಲಾವಿದರಿಗೆ ಎಂಬ ಹಾಗೆ ಬಹುಮಂದಿ ಪ್ರಶ್ನೆ ಕೇಳೋದುಂಟು. ಅದಕ್ಕೆ ನಿಜವಾಗಿ ಜೀವಂತ ಉತ್ತರ ನಾನೇ. 73ನೇ ಇಸವಿಯಲ್ಲಿ ಬೆಂಗಳೂರು ಯೂನಿವರ್ಸಿಟಿ MA ಎಕನಾಮಿಕ್ಸ್ನಲ್ಲಿ 3rd ರ್ಯಾಂಕ್ ಪಡೆದು 34 ವರ್ಷ ಲೆಕ್ಚರರ್ ಆಗಿ ದುಡಿದು ಕೊನೆಯವರೆಗೂ ಪರ್ಮನೆಂಟ್ ಆಗದೆ SR ಕೂಡ ಇಲ್ಲದೆ ರಿಟೈರ್ ಆಗಿ 5 ಪೈಸೆ ಪೆನ್ಷನ್ ಇಲ್ಲದೆ ಇರುವಂಥವ ನಾನು. $5,000ಕ್ಕಿಂತ ಹೆಚ್ಚಿನ ಸಂಬಳ ಹೊಡೆಯಿಲ್ಲ ನಾನು ಲೆಕ್ಚರರ್ ಆಗಿ. ಆದರೆ ನಾನು ಮನೆ ಕಟ್ಟಿಗೆ, ಮಗನನ್ನು ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟೆ, ಈಗ ಅಮೇರಿಕಾದಲ್ಲಿ ಒಳ್ಳೆಯ ಉದ್ಯೋಗದಲ್ಲಿದ್ದಾನೆ. ಇದೆಲ್ಲವೂ ಯಕ್ಷಗಾನದಲ್ಲಿ ನಾನು ದುಡಿದದ್ದು ಅಥವಾ ಜನ ನನಗೆ ದುಡಿಯಲಿಕ್ಕೆ ಅವಕಾಶ ಕೊಟ್ಟದ್ದು. ಹಾಗಾಗಿ ಯಕ್ಷಗಾನ ಯಾವತ್ತೂ ಬಡ ಕಲೆ ಅಲ್ಲವೇ ಅಲ್ಲ, ಇದೊಂದು ಶ್ರೀಮಂತ ಕಲೆ. ಇದನ್ನು ಬಳಸಿಕೊಳ್ಳಲಿಕ್ಕೆ ನಾವು ಕಲಿಬೇಕು, ಹಾಗಾದರೆ ಮಾತ್ರ ಸಾಧ್ಯ. ಹಾಗೆ ಎಷ್ಟೋ ಊರುಗಳಲ್ಲಿ ನಾನು ಸುತ್ತಾಡಿದ್ದೇನೆ ಅಧ್ಯಾಪಕನಾಗಿ. ಕೊಡಗಿನಲ್ಲಿದ್ದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೆ. ಆವಾಗಲೂ ಶನಿವಾರ ಊರಿಗೆ ಬಂದು ತಾಳಮದ್ದಲೆಯಲ್ಲಿ ಭಾಗವಹಿಸ್ತಾ ಇದ್ದೆ. 1 ವರ್ಷ ಮಾತ್ರ ಮೇಳದಲ್ಲಿ ವೇಷಧಾರಿಯಾಗಿ ದುಡಿದಿದ್ದೆ. ಇದೆಲ್ಲ ಕಾಣುವಾಗ ಈಗ ನಿಜವಾಗ ಬಹಳ ಆಶ್ಚರ್ಯ ಕಾಣ್ತದೆ, ಹೀಗೆಲ್ಲ ಜೀವನ ನಡೀತದಲ್ವ ಅಂತ. ವಿಚಿತ್ರ ಆದರೂ ಸತ್ಯ. ಈಗ ಸಾಮಾನ್ಯವಾಗಿ ಸಮಾಜದಲ್ಲಿ ಎಲ್ಲ ಕಡೆಯಲ್ಲಿ ಕೇವಲ ನನ್ನೊಬ್ಬರ ಸಮಸ್ಯೆ ಅಲ್ಲ, ಒಂದು ಮನೆಗಳ ಸರ್ವೆ ಮಾಡಿತ್ತು ಅಂತ ಹೇಳಿದರೆ ಮನೆಯಲ್ಲಿ ಒಬ್ಬ ಮುದುಕ ಮತ್ತೊಬ್ಬ ಮುದುಕಿ, ಮಕ್ಕಳೆಲ್ಲ ಉದ್ಯೋಗದಲ್ಲಿ ಎಲ್ಲೆಲ್ಲೂ. ಇಂಥ ಸ್ಥಿತಿಗೆ ನಾನೂ ಒಬ್ಬ ಬಲಿಪಶುವೆ. ಮಗ ಹೋಗಿ ಅಮೇರಿಕಾದಲ್ಲಿ ಕೂತಿದ್ದಾರೆ, ನಾನು ನನ್ನ ಹೆಂಡತಿ ಮಾತ್ರ ಮನೆಯಲ್ಲಿ. ಅವತ್ತು ವರ್ಷಕ್ಕೊಮ್ಮೆಯೋ ವಿಶೇಷವಾಗಿಯೋ ಹೀಗೆ ಬಂದು ಹೋಗ್ತಾನೆ. ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮನಸ್ಸು ಚಿಕ್ಕದಾಗ್ತದೆ, ಇಷ್ಟೇಯೋ ಅಂತ. ಆವಾಗ ಅದನ್ನು ಲವಲವಿಕೆಯತ್ತ ಕೊಂಡು ಹೋಗುವಂಥದ್ದು ಖಂಡಿತವಾಗಿಯೂ ಯಕ್ಷಗಾನ. ನನ್ನನ್ನು ಜೀವಂತವಾಗಿಟ್ಟದ್ದು ಯಕ್ಷಗಾನ. ಬಹುಶಃ ಯಕ್ಷಗಾನದಲ್ಲಿ ಅವಕಾಶವೇ ಇಲ್ಲದಿದ್ದರೆ ಇಷ್ಟು ಹೊತ್ತಿನಲ್ಲಿ ನಾನೊಬ್ಬ ಮೌನಿಯಾಗಿ ಮೂಢನಾಗಿ ಹೋಗ್ತಿದ್ದೆ, ಅಂಥ ಸ್ಥಿತಿ ಇತ್ತು. ಹಾಗಾಗಿ ನನ್ನನ್ನು ದೈಹಿಕವಾಗಿ ಅಲ್ಲ, ನಿಜವಾಗಿಯೂ ಜೀವಂತವಾಗಿ ಇರಿಸಿದ್ದು ಯಕ್ಷಗಾನ ಕಲೆ. ಅದಕ್ಕೆ ಯಾವತ್ತೂ ನಾನು ಆಭಾರಿ. ಸಾಮಾನ್ಯವಾಗಿ ನಾವು ಹೇಳ್ತೇವೆ ಯಕ್ಷಗಾನ ಕಲಾಮಾತೆ ಅಂತ. ಎಲ್ಲಿಯೂ ಯಕ್ಷಗಾನ ಕಲಾಮಾತೆಗೆ ದೇವಸ್ಥಾನ ಕಟ್ಟಲಿಲ್ಲ, ಗುಡಿ ಗೋಪುರಗಳಿಲ್ಲ. ಹಾಗಾದರೆ ಈ ಯಕ್ಷಗಾನ ಕಲಾಮಾತೆ ಇರಲಿರ್ತಾಳೆ. ಯಕ್ಷಗಾನವನ್ನು ಪ್ರೀತಿಸುವ, ಸರಿಯಾದ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಮ್ಮೆಲ್ಲರ ಹೃದಯವೇ ಆ ಯಕ್ಷಗಾನ ಕಲಾಮಾತೆಯ ದೇವಸ್ಥಾನ. ಹಾಗೆ ಇಲ್ಲಿ ಇಷ್ಟು ದೇವಸ್ಥಾನ ಇದೆ, ಒಂದು ಕೈ ಮುಗಿದ್ರೆ ಸಾಧಾರಣ 200 ಸಲ ಕೈ ಮುಗಿದ ಹಾಗಾಗಬಹುದು. ಇನ್ನು ಇಲ್ಲಿಯ ವೇದಿಕೆಯ ಬಗ್ಗೆ ನಾನು ಸ್ವಲ್ಪ ಮಾತನಾಡಲೇಬೇಕು. ಬಹು ದೀರ್ಘಕಾಲ ಇಲ್ಲಿಯ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಇದನ್ನು ಸ್ಥಾಪಿಸಿದವರಲ್ಲಿ ಎಲ್ಲರೂ ಇದ್ದಾರು ಅಂತಲೂ ನಾನು ಗ್ರಹಿಸುವುದಿಲ್ಲ.
ಬಹಳ ಹಳೆಯ ಸಂಸ್ಥೆ. ಆದರೆ ಇದು ಯುವಕರ ವೇದಿಕೆ ಅನ್ನುವುದಕ್ಕಿಂತ ಈ ವೇದಿಕೆ ಯಾವತ್ತೂ ತನ್ನ ಯೌವ ಲಕ್ಷಣವನ್ನು ಆ ಚಟುವಟಿಕೆಯನ್ನು ಉಳಿಸಿಕೊಂಡಿದೆ. ಆದ ಕಾರಣ ನಿಜವಾದಂತಹ ಯುವ ವೇದಿಕೆ ಇತ್ತು. ಇಂದು ನಾನು ನಾಳೆ ಇನ್ನೊಬ್ಬ ಸರಿಯಾದಂತಹ ಕಲಾವಿದರನ್ನು ನೋಡಿ ಖಂಡಿತವಾಗಿಯೂ ಸನ್ಮಾನಿಸಿ, ಇದನ್ನು ಸನ್ಮಾನಿಸುವಾಗ ನೀವು ಕಲೆಯನ್ನು ಸನ್ಮಾನಿಸಿದ ಹಾಗೆ ಜೊತೆಯಲ್ಲಿ ಸಮಾಜಕ್ಕೆ ಯಾರೋ ಕೊಡುಗೆ ಕೊಟ್ಟಿದ್ದಾನೆ ಅವನಿಗೆ ನಿಮ್ಮ ಕೊಡುಗೆ ಸಲ್ಲಿಸಿದ ಆಗ್ತದೆ. ಅಂತಹ ದಿನಗಳು ಇನ್ನೂ ನಿಮಗೆ ಹೆಚ್ಚಾಗಿ ದೊರಕಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅನೇಕ ಯಕ್ಷಗಾನ ಸಂಘಟಕರು ಆಗಮಿಸಿದ್ದಾರೆ. ವಿದ್ಯಾ ವಾಚಸ್ಪತಿ VL ನಾಗರಾಜ್, ಪ್ರೊಫೆಸರ್ G ಶಂಕರ್ ಶೆಟ್ಟಿ, AC ಭಂಡಾರಿ, ಪ್ರೊಫೆಸರ್ GK ಭಟ್, ಪ್ರೊಫೆಸರ್ ಅನಂತ ಪದ್ಮನಾಭ, CA ಶಿವಾನಂದ್ ಪೈ, ಶರೌ ರಾಘವೇಂದ್ರ ರಾವ್, ಶಿವಪ್ರಸಾದ್ ಪ್ರಭು, ಶಿವಾನಂದ್ ಪ್ರಭು, ಲಕ್ಷ್ಮೀನಾರಾಯಣ ಹೆಬ್ಬಾರ್, ಶಂಭು ಶೆಟ್ಟಿ, ದಾಮೋದರ್ ಚೆಟ್ಟಿಯಾರ್. ಕೆಲವು ಹೆಸರು ಬಿಟ್ಟು ಹೋಗಿರಬಹುದು, ದಯಮಾಡಿ ಕ್ಷಮಿಸಬೇಕು. ಇವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇದೀಗ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇದನ್ನು ದಿಲೀಪ್ ಶಾಸ್ತ್ರಿ ಇವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ, ಕಲಾಭಿಮಾನಿಗಳೇ, ಇಂದು ನಾವೆಲ್ಲ ಯುವ ವೇದಿಕೆ ಟ್ರಸ್ಟ್ ಮತ್ತು ದ್ರಾವಿಡ ಬ್ರಾಹ್ಮಣ ಅಸೋಸಿಯೇಷನ್ ರಿಜಿಸ್ಟರ್ಡ್ ನಡೆಸಿಕೊಡುತ್ತಿರುವ ಆಷಾಢ ಶ್ರಾವ್ಯ ಉದ್ಘಾಟನಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಶ್ರೀ ಸೂರ್ಯನಾರಾಯಣ ರಾವ್ ಪಣಂಬೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಯುವ ವೇದಿಕೆಯ ಕಾರ್ಯಕ್ರಮವನ್ನು ಶ್ಲಾಘಿಸಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ರಾವ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದು ನಮ್ಮ ಯುವ ವೇದಿಕೆಯು ನೀಡಿರುವ ಗೌರವವನ್ನು ಪ್ರೀತಿಯಿಂದ ಸ್ವೀಕರಿಸಿ ನಮ್ಮನ್ನು ಹರಸಿದ ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿಗಳಾದ ಹಾಗೂ ಹಿರಿಯ ವಿದ್ವಾಂಸರಾದ ಶ್ರೀ ವಿಟ್ಲ ಶಂಭು ಶರ್ಮಾ ಇವರಿಗೆ ಹಾಗೂ ಅಭಿನಂದನಾ ಭಾಷಣವನ್ನು ಮಾಡಿರುವ ಮಾಣಿ ಮೋಹನ್ ಪೈ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದು ರಾವಣ ವಧೆ ಎಂಬ ಸುಂದರ ಕಥಾನಕ ಯಕ್ಷಗಾನ ತಾಳಮದ್ದಲೆಯನ್ನು ನಡೆಸಿಕೊಡಲಿರುವ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೂ ಅನಂತಾನಂತ ವಂದನೆಗಳು. ಹಾಗೆ ಈ ತಾಳಮದ್ದಲೆಯನ್ನು ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಸಂಯೋಜನೆ ಮಾಡಿಕೊಂಡು ಬರುತ್ತಿರುವ ಶ್ರೀ ಗಣೇಶಪುರ ಶ್ರೀ ಗಿರೀಶ ನಾವಡ ಅವರಿಗೂ ಧನ್ಯವಾದಗಳು. ಹಾಗೆ ಸುಂದರವಾಗಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಮಾಡಿರುವ ಶ್ರೀ ಮಧುಸೂದನ ಅಲೆವೂರಾಯ ಮತ್ತು ರವಿಚಂದ್ರ ಇವರಿಗೂ ಧನ್ಯವಾದಗಳು. ಧನ ಸಹಾಯವಿತ್ತ ಎಲ್ಲ ದಾನಿಗಳಿಗೂ, ಸ್ಥಳಾವಕಾಶವಿತ್ತ ಜನಹಿತ ಸೇವಾ ಟ್ರಸ್ಟ್ ಮತ್ತು ಶ್ರೀಕೃಷ್ಣ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ, ಸೌಂಡ್ ಸಿಸ್ಟಮ್ ಒದಗಿಸಿ ಸಹಕರಿಸಿದ ಸುರಭಿ ಸೌಂಡ್ ಸಿಸ್ಟಮ್ ಇವರಿಗೂ, ಮಾಧ್ಯಮ ಪ್ರತಿನಿಧಿಯಾದ ನಂದಕುಮಾರ್ ಇವರಿಗೂ ಹಾಗೂ ವಿಶೇಷವಾಗಿ ಈ ಸುಂದರ ಗೋಕುಲ ಸಭಾಭವನದಲ್ಲಿ ಶಾಂತಚಿತ್ತರಾಗಿ ನಮ್ಮ ಸಂಪೂರ್ಣ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಯಕ್ಷಕಲಾಸಕ್ತರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನಗೆ ಧನ್ಯವಾದ ಸಮರ್ಪಿಸಲು ಅವಕಾಶ ಮಾಡಿಕೊಟ್ಟ ಯುವ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳು.